ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರಿಸಿ, ಕುಸುಬಿನ ಕಿಳ್ಳೆಯ ಕಳಂಕ ಬಿಡಿಸಿ, ತುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ. ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಸಿದ್ದಯ್ಯ ಪುರಾಣಿಕರ ಈ ಒಂದು ಕವಿತೆಯನ್ನ ಸ್ಮರಿಸುತ್ತಾ, ಬಸವ ಎಂದರೆ ಬಾ ಎಂದರೆ ಬದುಕಿನ, ಸಾ ಎಂದರೆ ಸತ್ಯವ, ವಾ ಎಂದರೆ ವಚನ ರೂಪದಿ ತಿಳಿಸಿದವರು ಎಂಬ ಅರ್ಥವನ್ನು ಕೊಡುತ್ತದೆ. ಎಲ್ಲ ಬಸವಾದಿ ಶರಣರನ್ನು ಹೃದಯ ಕಮಲದಲ್ಲಿ ಸ್ಮರಿಸುತ್ತಾ ಅವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ನಾನು ತರ್ಪಿಸುತ್ತೇನೆ. ಹಾಗೆ ಈ ದಿನ ನಮ್ಮ ಆನ್ಲೈನ್ ಮುಖಾಂತರ ವಚನೋತ್ಸವ ಕಾರ್ಯಕ್ರಮವನ್ನ ಮಾಡುತ್ತಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ, ಎಲ್ಲ ಶರಣ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಅಂತರಾತ್ಮಕ್ಕೆ ನನ್ನ ಶರಣು ಶರಣಾರ್ಥಿಯನ್ನ ಅರ್ಪಿಸುತ್ತೇನೆ. ಒಂದು ವಚನ ಇದೆ, ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳರಿಗಿಕ್ಕುವುದು, ಮನದ ಮೈಲಿಗೆಯ ತೊಳೆಯಬೇಕಾದಡೆ ಕೂಡಲ ಚೆನ್ನ ಸಂಗಯ್ಯನ ಶರಣರ ಅನುಭಾವವ ಮಾಡುವುದು. ಸಾಮಾನ್ಯವಾಗಿ ನಮ್ಮ ಕೂದಲು, ನಮ್ಮ ತಲೆ ಏನಾದ್ರೂ ಕೊಳಕಾದಾಗ ನಾವೇನ್ ಮಾಡ್ತೀವಿ? ಸ್ನಾನವನ್ನ ಮಾಡ್ತೀವಿ, ತಲೆಗೆ ಸ್ನಾನವನ್ನ ಮಾಡ್ತೀವಿ. ಏನಾದ್ರೂ ಬಟ್ಟೆ ಕೊಳಕಾದಾಗ ನಾವು ಮಡಿವಾಳರಿಗೆ ಆ ಒಂದು ವಸ್ತ್ರವನ್ನ ಇಡ್ತೀವಿ. ಆದ್ರೆ ಇವಾಗಿನ ಪದ್ಧತಿ ಇಲ್ಲ. ಹಿಂದೆ ಎಲ್ಲ ಮಡಿವಾಳರಿಗೆ ಬಟ್ಟೆಯನ್ನು ಶುದ್ಧ ಮಾಡುವುದಕ್ಕೆ ಕೊಡ್ತಿದ್ರು. ಆದ್ರೆ ಈಗ ನಮ್ಮ ಕೈಯಲ್ಲೇ ಒಗಿತೀವಿ ಅಥವಾ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ. ಹೀಗೆ ನಮ್ಮ ವಸ್ತ್ರವನ್ನ ಕೂಡ ನಾವು ಶುದ್ಧವನ್ನ ಮಾಡ್ಕೊಳ್ತೀವಿ. ಆದ್ರೆ ಈ ಮನಸ್ಸೊಳಗಡೆ ಇದೆಯಲ್ಲ, ಮನದ ಮೈಲಿಗೆ, ಇದನ್ನ ತೊಳೆಯಬೇಕಾದ್ರೆ ಏನು ಮಾಡಬೇಕು ಅಂತ ಅಂದಾಗ ಎಂತಹ ಒಂದು ವಚನವನ್ನ ನಮ್ಗೆ ಕೊಡ್ತಾರೆ ಅಂದ್ರೆ, ಮನದ ಮೈಲಿಗೆಯ ತೊಳೆಯಬೇಕಾದಡೆ ಕೂಡಲ ಚೆನ್ನ ಸಂಗಯ್ಯನ ಶರಣರ ಅನುಭಾವವ ಮಾಡುವುದು ಅಂತ. ಈ ದಿನ ನಮ್ಮ ಮನದ ಮೈಲಿಗೆಯನ್ನು ತೊಳೆಯಲು ಎಲ್ಲರನ್ನು ಸೇರಿಸಿ ಬಸವಣ್ಣನವರ ವಿಚಾರಧಾರೆಗಳನ್ನು ನಿರಂತರವಾಗಿ ಒಂದು ಕಾಯಕದ ಮೂಲಕ, ಅಂತರ್ಜಾಲದ ಮೂಲಕ ವಚನೋತ್ಸವ ಕಾರ್ಯಕ್ರಮವನ್ನ ಏರ್ಪಡಿಸಿ ಈ ಮೂಲಕ ಎಲ್ಲರ ಮನದ ಮೈಲಿಗೆಯನ್ನ ತೊಳೆಯುತ್ತಿರುವಂತಹ ನನ್ನ ಎಲ್ಲ ಶರಣ ಬಂಧುಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿ. ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಗಿಯಾಗಬೇಕಾದ್ರೆ ಮೂಲತಃ ನಾನು ಒಬ್ಬರ ಪರಿಚಯವನ್ನ ಮಾಡಿಕೊಡ್ಲೇಬೇಕು. ಅವರೇ ನಮ್ಮ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು. ಅವರು ನಮಗೆ ಸಾಕಷ್ಟು ಒಂದು 5-6 ವರ್ಷದಿಂದಲೇ ಅವರು ನಮಗೆ ಪರಿಚಯ ಇದ್ದಾರೆ. ಅವರು ನಿರಂತರವಾಗಿ ಕಾಯಕವನ್ನ ಮಾಡ್ತಿರ್ತಾರೆ. ಅವರ ವಿಚಾರಧಾರೆಗಳನ್ನ ನಾನು ಕೂಡ ಬಹಳಷ್ಟು ಕೇಳಿದ್ದೀನಿ. ಸಾಕಷ್ಟು ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ. ಒಳ್ಳೆಯ ವ್ಯಕ್ತಿತ್ವ ಗುಣವನ್ನ ಹೊಂದಿರುವಂತವರು ನಮ್ಮ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು. ಅವರು ಹೀಗೆ ನನ್ನ 1-2 ವಾರದ ಹಿಂದೆ ಕೇಳಿದ್ರು, ನೀವೊಂದು ಈ ಒಂದು ಕಾರ್ಯಕ್ರಮದಲ್ಲಿ ವಚನವನ್ನ ನಿರ್ವಚನ ಮಾಡ್ತೀರಾ ಅಂತ. ಆಗ್ಲಿ ಅಕ್ಕ ಅಂತ ನಾನು ಅವರ ಒಂದು ಮಾತಿಗೆ ನಾನು ಕಟ್ಟುಬಿದ್ದು ಈ ದಿನ ನನಗೆ ತಿಳಿದಿರುವ ಮಟ್ಟಿನಲ್ಲಿ, ನಾನು ಜ್ಞಾನವನ್ನ ಸಂಪಾದಿಸಿರುವ ಮಟ್ಟಿನಲ್ಲಿ ನಾನು ನಿಮಗೆ ಈ ದಿನ ಈ ಒಂದು ಕನ್ನಡ ಮಾರಿ ತಂದೆ ಶರಣರ ವಚನದ ನಿರ್ವಚನವನ್ನ ಮಾಡಿಕೊಡಲು ಪ್ರಯತ್ನಿಸುತ್ತೇನೆ. ಯಾರೇ ಆಗ್ಲಿ 12ನೇ ಶತಮಾನದಲ್ಲಿ ರಚಿತವಾದಂತಹ ಈ ವಚನ ಸಾಹಿತ್ಯವನ್ನ ಯಾರು ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಯಾರು ತಿಳಿಸೋದಕ್ಕೆ ಆಗಲ್ಲ. ಯಾಕಂದ್ರೆ ಅವತ್ತು ಅವರು ಬರೆದಿರುವಂತಹ ವಚನದ ಒಳಾರ್ಥ ಏನಿರ್ಬೋದು ಅನ್ನೋದನ್ನ ನಾವು ಈಗಲೂ ಕೂಡ ನಾವು ಅದನ್ನ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಆದರೆ ನಾವು ಓದಿರುವಂತಹ ಒಂದು ತಿಳಿದುಕೊಂಡಿರುವಂತಹ ಜ್ಞಾನದ ಮಟ್ಟದಲ್ಲಿ ನಾವು ಇವತ್ತು ವಚನದ ನಿರ್ವಚನವನ್ನ ಮಾಡಬಹುದು. ಅದಕ್ಕೆ ಹೇಳೋದು, ಇದಕ್ಕೆ 100% ನಾವು ಕೊಡೋದಕ್ಕಾಗಲ್ಲ. ನಮಗೆ ತಿಳಿದಿರುವ ಮಟ್ಟದಲ್ಲಿ ನಾವು ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ, ಈ ದಿನ ನನಗೆ ಕನ್ನಡ ಮಾರಿ ತಂದೆ ಶರಣರ ಒಂದು ವಚನವನ್ನ ನಿರ್ವಚನ ಮಾಡಿ ಅಂತ ಹೇಳಿದ್ರು. ಕನ್ನಡ ಮಾರಿ ತಂದೆ ಅಂತ ಹೇಳ್ಬೇಕಾದ್ರೆ ಇವರು ಹೆಸರಿನಲ್ಲೇ ನಮ್ಗೆ ಗೊತ್ತಾಗುತ್ತೆ, ಕನ್ನ ಅಂದ್ರೆ ಕಳ್ಳತನವನ್ನ ಮಾಡುವುದು ಅಂತ. ಶಿವಭಕ್ತರಲ್ಲದವರ ಮನೆಗೆ ಕನ್ನ ಹಾಕುವುದು ಇವರ ಕಾಯಕವಾಗಿತ್ತು.
ಇಲ್ಲಿ ಕನ್ನ ಹಾಕುವ ವಿಷಯ ಅನ್ನೋದು ನಮಗೆ ಒಂದು ಕಳ್ಳತನವನ್ನ ಮಾಡೋದು ಅಂತ ಇದೆ. ಆದ್ರೆ ಹೊರಗಿನ ವಚನದ ಅರ್ಥವೇ ಬೇರೆ ಆಗಿರುತ್ತೆ. ನಾವು ಆ ಒಂದು ವಚನದ ಒಳಹೊಕ್ಕಿದಾಗ ಮಾತ್ರ ಆ ವಚನದ ಆಧ್ಯಾತ್ಮಿಕ ಒಂದು ಭಾವ ನಮಗೆ ಅರ್ಥವಾಗುತ್ತೆ. ಆ ಆಧ್ಯಾತ್ಮಿಕ ಅರಿವನ್ನ ನಾವು ಪಡ್ಕೋಬೇಕು ಅಂದ್ರೆ ಆ ವಚನದ ಒಳಗಡೆ ನಾವು ಮುಳುಗಬೇಕಾಗತ್ತೆ. ಆಗ ಮಾತ್ರ ಆ ವಚನದ ಅರ್ಥವನ್ನ ನಾವು ತಿಳಿದುಕೊಳ್ಬೇಕಾಗತ್ತೆ. ಈ ಒಂದು ಕನ್ನ ಹಾಕುವಂತಹ ವಿಷಯದಲ್ಲೂ ಕೂಡ, ಕಳ್ಳತನವನ್ನ ಮಾಡುವಂತಹ ವಿಷಯದಲ್ಲೂ ಕೂಡ ಅವರು ಧರ್ಮದ ದಾರಿಯನ್ನ ಬಿಡ್ತಿರ್ಲಿಲ್ವಂತೆ, ಅಂತಹ ಕನ್ನದ ಮಾರಿ ತಂದೆಯವರು. ಈಗ ನಾವು ಕನ್ನದ ಮಾರಿ ತಂದೆ ಅಂದಾಗ ನಾವು ಸಾಕಷ್ಟು ಮಾರಿ ತಂದೆಯವರ ಹೆಸರನ್ನ ನಾವು ನಮ್ಮ ಶರಣರ ಒಂದು ಪಟ್ಟಿಯಲ್ಲಿ ನೋಡ್ತೀವಿ. ಅದರಲ್ಲಿ ಕಂಬದ ಮಾರಿ ತಂದೆ ಆಗಿರ್ಬೋದು, ಅರಿವಿನ ಮಾರಿ ತಂದೆ ಆಗಿರ್ಬೋದು, ಕನ್ನದ ಮಾರಿ ತಂದೆ, ನಗೆಯ ಮಾರಿ ತಂದೆ, ಮನಸಂದ ಮಾರಿ ತಂದೆ, ಹೀಗೆ ಅನೇಕ ಮಾರಿ ತಂದೆ ಎನ್ನುವ ಒಂದು ಹೆಸರಿನಲ್ಲಿ ಸಾಕಷ್ಟು ಶರಣರು ನಮಗೆ ಸಿಗ್ತಾರೆ. ಅದರಲ್ಲಿ ಈ ದಿನ ನನಗೆ ಕನ್ನದ ಮಾರಿ ತಂದೆಯವರ ಒಂದು ವಚನವನ್ನ ಕೊಟ್ಟಿದ್ದಾರೆ. ಈ ಕನ್ನದ ಮಾರಯ್ಯ ಎಂಬ ಹೆಸರಿನ ಜೊತೆಗೆ ಕನ್ನದ ಬ್ರಹ್ಮಯ್ಯನ ಹೆಸರು ಕೂಡ ಬರುತ್ತೆ. ಕನ್ನದ ಮಾರಯ್ಯನವರ ಹೆಸರು ಲಕ್ಕಣ್ಣ ದಂಡೇಶ ಮತ್ತು ಶಿವತತ್ವ ಚಿಂತಾಮಣಿಯಲ್ಲೂ ಕೂಡ ಇದೊಂದು ಉಲ್ಲೇಖ ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ ಲಕ್ಕಣ್ಣ ದಂಡೇಶ್ರವರು ಹೇಳುವಂತಹ ಶಿವಶರಣರು ಈ ಕನ್ನದ ಮಾರಿ ತಂದೆಯೇ ಎನ್ನುವುದು ಇನ್ನೂ ಕೂಡ ಒಂದು ಪ್ರಶ್ನಾರ್ಥಕವಾಗೇ ಇದೆ. ಬಹುಶಃ ಏನ್ ಹೇಳ್ತಾರೆ ಅಂತಂದ್ರೆ ಇವರ ತಂದೆ ತಾಯಿಯ ಬಗ್ಗೆ, ಪೋಷಕರ ಬಗ್ಗೆ ಯಾವುದೇ ಮಾಹಿತಿ ನಮಗೆ ದೊರೆತಿಲ್ಲ. ಅವರು ಯಾವ ಸ್ಥಳದಿಂದ ಬಂದ್ರು, ಯಾವ ಊರಿನಲ್ಲಿದ್ರು, ಯಾವುದೇ ಮಾಹಿತಿಯೂ ಕೂಡ ನಮಗೆ ಸಿಕ್ಕಿಲ್ಲ. ಆದ್ರೆ ಅವರ 4 ವಚನಗಳು ಮಾತ್ರ ನಮಗೆ ಸಿಕ್ಕಿದೆ. ಬಹುಶಃ ಇವರು ಮೊದಲಿಗೆ ಕಳ್ಳನಾಗಿದ್ದು ಬಸವಾದಿ ಶರಣರ ಸಂಪರ್ಕಕ್ಕೆ ಬಂದ ಮೇಲೆ ಚೋರ ವೃತ್ತಿಯನ್ನ ಬಿಟ್ಟು ಇವರು ಶಿವಶರಣರಾದರು ಅಂತ ನಾವು ಅದು ಊಹಿಸಬಹುದು. ಈ ಒಂದು ಸಂದರ್ಭದಲ್ಲಿ ನನಗೆ ಉರಿಲಿಂಗ ದೇವರ ಒಂದು ವಚನ ನೆನಪಿಗೆ ಬರುತ್ತೆ. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಹಿಪ್ಪರು, ಮುಕ್ತಿಯಂತೆ ಹೋಹರು ನೋಡಯ್ಯ, ಉರಿಲಿಂಗದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅಂತ. ಪ್ರತಿದಿನ ಲಕ್ಷಾಂತರ ಜನ ಈ ಒಂದು ಭೂಮಿಯಲ್ಲಿ ಜನಿಸ್ತಾರೆ, ಈ ಭೂಮಿಯಲ್ಲಿ ಮರಣವನ್ನ ಹೋಗ್ತಾರೆ. ಆದ್ರೆ ಎಲ್ಲರ ಹೆಸರು ಕೂಡ, ಈ ಒಂದು ಕೀರ್ತಿ ಎಷ್ಟೋ ಶತಮಾನಗಳ ಆದ್ರೂ ಕೂಡ ಉಳಿಬೇಕಂದ್ರೆ ಅವರು ಏನಾದ್ರೂ ಒಂದು ಒಳ್ಳೆಯ ಕೆಲಸವನ್ನ ಮಾಡಿರಬೇಕು. ಅಂತಹ ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಮಾತ್ರ ಅವರು ಅಜರಾಮರರಾಗ್ತಾರೆ ಅಂತ ಹೇಳ್ತಾರೆ. ಆ ಒಂದು ಪಟ್ಟಿಯಲ್ಲಿ ಸೇರುವವರು ನಮ್ಮ ಬಸವಾದಿ ಶರಣರು. ಅವರು ಬಂದಂತಹ ಕಾಲ ಹೇಗಿತ್ತು ಅಂದ್ರೆ ಪುಣ್ಯದಂತೆ ಬಂದ್ರು, ಜ್ಞಾನದಂತೆ ಇದ್ರು, ಮುಕ್ತಿಯಂತೆ ಹೋದ್ರು ನೋಡಿ ಅಂತ ಹೇಳ್ತಾರೆ. ಮುಕ್ತಿಯನ್ನು ತೆಗೆದುಕೊಂಡು ಹೋದ್ರು. ಉರಿಲಿಂಗದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅಂತ. ಯಾಕೆ ಈ ಒಂದು ವಚನವನ್ನ ನಾನು ಉಲ್ಲೇಖ ಮಾಡಿದೆ ಅಂದಾಗ, ಕನ್ನದ ಮಾರಿ ತಂದೆ ಅಂದಾಗ ಇಲ್ಲಿ ಕಳ್ಳತನ ಮಾಡುವಂತಹ ಒಂದು ಪ್ರಸಂಗ ಇದೆ. ಅದೇ ರೀತಿ ಉರಿಲಿಂಗ ಪೆದ್ದಿ ಎನ್ನುವ ಒಬ್ರು ಶರಣರನ್ನ ಕೂಡ ಒಂದು ತಯಾರು ಮಾಡಿದವರು, ಅವರಿಗೆ ಜೀವವನ್ನ ಕೊಟ್ಟವರು ಉರಿಲಿಂಗ ದೇವ ಅನ್ನೋರು ಶರಣರು. ಈ ನಮ್ಮ ಉರಿಲಿಂಗ ದೇವರ ಶರಣರ ಬಗ್ಗೆ ಹೇಳಬೇಕು ಅಂದ್ರೆ, ಅವರು ಏನ್ ಮಾಡ್ತಾರೆ, ಒಂದು ದಿನ ಇದೇ ರೀತಿ ಒಂದು ಮಠದಲ್ಲಿ ದೀಕ್ಷೆಯನ್ನ ಕೊಡ್ತಿರುವಂತ ಸಮಯದಲ್ಲಿ ಉರಿಲಿಂಗ ಪೆದ್ದಿ ಬಂದು ಆ ದೀಕ್ಷೆ ಕೊಡುವುದನ್ನ ನೋಡಿ ಆ ಒಂದು ಅನುಭವವನ್ನ ಇದ್ ಮಾಡಿ ಅವರು ಕೂಡ ಈ ಕಳ್ಳತನ ವೃತ್ತಿಯನ್ನ ಬಿಟ್ಟು ಅವರು ಕೂಡ ಶರಣರಾಗ್ತಾರೆ. ಅಂತಹ ಒಂದು ಉರಿಲಿಂಗ ದೇವರ ಒಂದು ಅನುಭವದಿಂದ ಉರಿಲಿಂಗ ಪೆದ್ದಿ, ಅವರು ಪೆದ್ದಣ್ಣ ಅಂತ ಆಗಿರ್ತಾರೆ, ಪೆದ್ದಿ ಅಂತ ಅವರ ಹೆಸರು, ಆದರೆ ಮುಂದೆ ಅವರು ಉರಿಲಿಂಗ ಪೆದ್ದಿ ಹಾಕ್ತಾರೆ. ಅದೇ ರೀತಿ ಇವತ್ತು ಕನ್ನದ ಮಾರಿ ತಂದೆಯವರ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ಎಷ್ಟೋ ಜನರು ಶರಣರ ಅನುಭವಕ್ಕೆ ಬಂದ ಮೇಲೆ ಅವರ ಹಿಂದೆ ಇದ್ದಂತಹ ಪೂರ್ವಾಶ್ರಮದ ವೃತ್ತಿಯನ್ನ ಬಿಟ್ಟು ಅವರು ಒಳ್ಳೆಯ ಶಿವಶರಣರಾಗಿದ್ದಾರೆ. ಆ ಒಂದು ಸಾಲಿನಲ್ಲಿ ಉರಿಲಿಂಗ ಪೆದ್ದಿಯವರು ಕೂಡ ಸೇರ್ತಾರೆ. ಬನ್ನಿ ಇವತ್ತಿನ ವಚನವನ್ನ ನಾವು ಒಂದು ಸಲ ಆಲಿಸೋಣ. ಕತ್ತಲೆಯಲ್ಲಿ ಕನ್ನವಿಕ್ಕಿದಡೆ ಎನಗೆ ಕತ್ತಿಯ ಕೊಟ್ಟು ಕರ್ತುವಿಗೆ ಭಂಗ. ಕತ್ತಲೆಯಲ್ಲಿ ಕನ್ನವಿಕ್ಕಿದಡೆ, ಈ ಒಂದು ಮೊದಲನೆಯ ಸಾಲನ್ನ ತೆಗೆದುಕೊಳ್ಳೋಣ. ಕತ್ತಲೆಯಲ್ಲಿ ಕನ್ನವಿಕ್ಕಿದಡೆ. ಕತ್ತಲೆ ಅಂದ್ರೆ ಏನು? ಅಜ್ಞಾನ. ಅಜ್ಞಾನದಲ್ಲಿ ನಾನು ಕಳ್ಳತನವನ್ನ ಮಾಡೋದು. ಅಜ್ಞಾನ, ಕತ್ತಲೆ ತುಂಬಿರುವಂತಹ ಒಂದು ಮನೆಗೆ ಹೋಗಿ ನಾನು ಕಳ್ಳತನವನ್ನ ಮಾಡೋದಿಲ್ಲ. ಯಾಕಂದ್ರೆ ಎನಗೆ ಕತ್ತಿಯ ಕೊಟ್ಟ ಕರ್ತುವಿಗೆ ಭಂಗ ಅಂತ ಹೇಳ್ತಾರೆ. ನನಗೆ ಕತ್ತಿಯನ್ನ ಕೊಟ್ಟಂತಹ ಪರಮಾತ್ಮನಿಗೆ ನಾನು ದ್ರೋಹ ಬಗೆದಂಗ ಆಗತ್ತೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಅವರು ಮರದಿರ್ದಲ್ಲಿ ಮನೆಯ ಹೊಕ್ಕಡೆ. ಗುಟ್ಟಾಗಿ ನಾನು ಹೋಗೋದಿಲ್ಲ, ಅವರ ಮನೆಗೆ ಗುಟ್ಟಾಗಿ ಹೋಗೋದಿಲ್ಲ. ಆದ್ರೆ ನಾನು ಯಾವ ರೀತಿ ಹೋಗ್ತೀನಿ ಅಂದ್ರೆ ಅವರಿಗೆ ಗೊತ್ತಾಗುವ ಹಾಗೆ ನಾನು ಆ ಒಂದು ಮನೆಗೆ ಪ್ರವೇಶವನ್ನ ಪಡೆದುಕೊಳ್ತೀನಿ ಅಂತ ಹೇಳ್ತಾರೆ.
ಮುಂದೆ ಹೇಳ್ತಾರೆ, ಎನ್ನ ಚೋರತನದ ಅರಿಕೆಗೆ ಭಂಗ. ನಾನೇನಾದ್ರೂ ಹಾಗೆ ಹೋದ್ರೆ ನನ್ನ ಈ ಕಳ್ಳತನದ ವೃತ್ತಿಗೆ ನಾನು ಕೆಟ್ಟದನ್ನ ದ್ರೋಹವನ್ನ ಬಗೆದಂಗಾಗುತ್ತೆ ಅಂತ. ಅಂದ್ರೆ ಇಲ್ಲಿ ಒಂದು ಕನ್ನಡ ಮಾರಿ ತಂದೆಯವರು ಕೂಡ ಒಂದು ಧರ್ಮವನ್ನ ಪಾಲಿಸ್ತಿದ್ದಾರೆ. ಅಂದ್ರೆ ಗುಟ್ಟಾಗಿ ಅವ್ರ ಮನೆಗೆ ಹೋಗಲ್ಲ, ಅವರು ಎಚ್ಚರವನ್ನ ಮಾಡಿ ಆ ಮನೆಗೆ ಹೋಗಿ ಕಳ್ಳತನವನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಕೊನೆಯಲ್ಲಿ ಹೇಳ್ತಾರೆ, ಮರದಿದ್ದವರ ಹೆಬ್ಬಿಸಿ ಅವರಿಗೆ ಅವರೊಡವೆಯ ತೋರಿ ಎನ್ನೊಡವೆಯ ತಂದೆ ಮಾರನ ವೈರಿ ಮಾರೇಶ್ವರ ಅಂತ. ಇವರ ಒಂದು ವಚನಗಳ ಅಂಕಿತ ಮಾರನ ವೈರಿ ಮಾರೇಶ್ವರ ಅಂತ 4 ವಚನಗಳನ್ನ ಬರೆದಿದ್ದಾರೆ. ಊರ ಕನ್ನವನಿಕ್ಕಿ ನೀರ ಕದ್ದೇನು, ಎನ್ನ ಕನ್ನಗತ್ತಿಯ ಒಡೆಯಂಗೆ ಹಾಡನರಿದೆ, ಕತ್ತಲೆಯಲ್ಲಿ ಕನ್ನವನಿಕ್ಕಿದಡೆ ನುಡಿದ ಮಾತಿಂಗೆ ಕೊರತೆ ಎಂದು. ಈ 4 ವಚನಗಳಲ್ಲೂ ಕೂಡ ಈ ಕಳ್ಳತನದ ಬಗ್ಗೆ ಮಾತನಾಡ್ತಾರೆ. ಇದು ಹೊರನೋಟಕ್ಕೆ ಇವರು ಕಳ್ಳತನವನ್ನ ಮಾಡೋದಕ್ಕೆ ಒಬ್ಬರ ಮನೆಗೆ ಹೋಗಿದ್ದಾರೆ, ಅವರನ್ನ ಎಬ್ಬಿಸಿ ಕತ್ತಿಯನ್ನ ತೋರಿಸಿ ರಾಜಾರೋಷವಾಗಿ ಯುದ್ಧ ಮಾಡುವ ರೀತಿಯಲ್ಲೇ ಅವರ ಮನೆಗೆ ಕನ್ನವನ್ನ ಹಾಕುತ್ತಾರೆ ಅನ್ನೋದು ನಮಗೆ ಹೊರನೋಟದಲ್ಲಿ ಅರ್ಥವಾಗುತ್ತೆ. ನಾವು ಒಳ ಅರ್ಥವನ್ನ ತಿಳ್ಕೊಳ್ಳೋಣ. ಕತ್ತಲೆಯಲ್ಲಿ ಕನ್ನವಿಕ್ಕಿದಡೆ ಅಂತ ಅಂದ್ಕೊಳ್ಳೋಣ. ಕತ್ತಲೆ ಅಂತಂದ್ರೆ ಒಂದು ರೀತಿ ಅಜ್ಞಾನ ಅಂತ. ಕತ್ತಲೆಯಲ್ಲಿ ಅಂದ್ರೆ ಇಲ್ಲಿ ಅಜ್ಞಾನ ಅಂದಾಗ ಈ ಅರಿಷಡ್ವರ್ಗಗಳನ್ನ ನಾವು ತೆಗೆದುಕೊಳ್ಬಹುದು. ಕಾಮ ಅಂದ್ರೆ ಆಸೆ, ಕ್ರೋಧ ಕೋಪ, ಲೋಭ ದುರಾಸೆ, ಮದ ಅಹಂಕಾರ, ಮೋಹ ಆಸಕ್ತಿ, ಮತ್ಸರ ಹಸುವೆ. ಈ ಅರಿಷಡ್ವರ್ಗಗಳನ್ನ ಯಾರು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾರೋ, ಅವರ ಅಜ್ಞಾನ ತುಂಬಿದೆಯೋ ಆ ಮನೆಗೆ ಕನ್ನವನ್ನ ಹಾಕ್ತಿದ್ದಾರೆ ನಮ್ಮ ಕನ್ನಡ ಮಾರಿ ತಂದೆಯವರು. ಒಳ್ಳೆಯ ಶರಣರ ಮನೆಗೆ ಅವರು ಕನ್ನವನ್ನ ಹಾಕ್ತಿಲ್ಲ, ಅಜ್ಞಾನ ತುಂಬಿರುವಂತಹ ಒಬ್ಬ ಮನುಷ್ಯರ ಒಬ್ಬ ಕುಟುಂಬಕ್ಕೆ ಅವರು ಮನೆಗೆ ಹೋಗಿ ಅವರು ಕನ್ನವನ್ನ ಹಾಕ್ತಿದ್ದಾರೆ. ಅವರ ಉದ್ದೇಶ ಏನು? ಅಜ್ಞಾನ ತುಂಬಿರುವ ಮನುಷ್ಯನನ್ನ ಜ್ಞಾನದ ಕಡೆಗೆ ಕರೆದುಕೊಂಡು ಬರೋದು ಅಂತ. ಅದಕ್ಕೆ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ. ಅವರು ಮಲಗಿದ್ದಾಗ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರಿಗೆ ಕಳ್ತನ ಮಾಡ್ಕೊಂಡು ಬಂದಿದ್ರೆ ಅದರಲ್ಲಿ ಯಾವುದೇ ರೀತಿಯ ಒಂದು ಕ್ರಿಯೇಟಿವ್ನೆಸ್ ಅಂತ ಹೇಳ್ತೀವಲ್ಲ, ಅದು ಯಾವುದೇ ಇರ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರನ್ನ ಎಚ್ಚರ ಮಾಡ್ತಿದ್ದಾರೆ. ನೋಡಪ್ಪ, ನಾನು ನಿಮ್ಮ ಮನೆಗೆ ಕಳ್ತನ ಮಾಡೋದಕ್ಕೆ ಬರ್ತಾ ಇದ್ದೀನಿ ಅಂತ. ಇಲ್ಲಿ ಅರಿಷಡ್ವರ್ಗಗಳು ಅಂತ ಅಂದಾಗ ನನಗೆ ಅಲ್ಲಮ್ಮ ಪ್ರಭು ದೇವರ ಇನ್ನೊಂದು ವಚನ ನೆನಪಿಗೆ ಬರುತ್ತೆ. ಕಾಲುಗಳೆರಡು ಗಾಲಿ ಕಂಡಯ್ಯ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಗಾಲಿ ಅಂತಂದ್ರೆ ಚಕ್ರ. ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಒಡೆವರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಅದರಚ್ಚಿಯ ನರಿದು ನಡೆಯದಿರ್ದಡೆ ಅದರಚ್ಚು ಮುಂದಿತ್ತು, ಅದರಚ್ಚು ಮುರಿದಿತ್ತು ಗುಹೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ಒಡೆವರೈವರು ಅಂತಂದಾಗ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ಪಂಚೇಂದ್ರಿಯಗಳು ಹೇಗೆ ಅಂತಂದ್ರೆ ನಮ್ಮ ಜೀವನದ ಒಂದು ವ್ಯಕ್ತಿತ್ವವನ್ನ ಕಟ್ಟಿಕೊಡುವಂತಹ ಈ ಪಂಚೇಂದ್ರಿಯಗಳು ಬಹಳ ಮುಖ್ಯವಾಗುತ್ತೆ ನಮ್ಮ ಜೀವನದಲ್ಲಿ. ಯಾಕಂದ್ರೆ ಕಣ್ಣು ಒಳ್ಳೆಯ ನೋಟವನ್ನ ನೋಡ್ಬೇಕು, ಕಿವಿ ಒಳ್ಳೆಯ ವಿಷಯವನ್ನ ಕೇಳಬೇಕು, ಮೂಗು ಒಳ್ಳೆಯ ವಾಸನೆಯನ್ನ ಮಾಡ್ಬೇಕು, ನಾಲಿಗೆ ಒಳ್ಳೆಯ ರುಚಿಯನ್ನ ಸ್ವಾದಿಸ್ಬೇಕು, ಚರ್ಮ ಒಳ್ಳೆಯ ಸ್ಪರ್ಶವನ್ನ ಮಾಡಬೇಕು. ಈ 5 ಪಂಚೇಂದ್ರಿಯಗಳು ಯಾವ ರೀತಿಯಲ್ಲಿ ಒಂದು ಕೆಲಸವನ್ನ ಕಾಯಕವನ್ನ ನಮ್ಮ ದೇಹದಲ್ಲಿ ಮಾಡುತ್ತೆ, ಆ ರೀತಿ ನಮ್ಮ ಒಂದು ಭಾವ, ನಮ್ಮ ವ್ಯಕ್ತಿತ್ವ, ನಮ್ಮ ಗುಣ ರೂಪವಾಗುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಈ ಅರಿಷಡ್ವರ್ಗಗಳು ಯಾರಲ್ಲಿ ತುಂಬಿದೆಯೋ, ಅಜ್ಞಾನ ತುಂಬಿದೆಯೋ ಅವರನ್ನ ಜ್ಞಾನದ ಕಡೆಗೆ ಕರೆದುಕೊಂಡು ಬರುವುದು ಅನ್ನೋದು ಈ ಒಂದು ಸಾಲಿನ ಅರ್ಥವಾಗುತ್ತೆ. ಅಂದ್ರೆ ಇಲ್ಲಿ ಕತ್ತಿ ಕೊಟ್ಟರೆ ತಪ್ಪು ಈಗ ಕತ್ತಿಯನ್ನ ಇಟ್ಟುಕೊಂಡು ಅವರು ರಾಜಾರೋಷವಾಗಿ ಬರ್ತಾ ಇದ್ದಾರೆ. ಕನ್ನಡ ಮಾರಿ ತಂದೆಯವರು ಏನ್ ಮಾಡ್ತಿದ್ದಾರೆ, ಕತ್ತಿಯನ್ನ ಇಟ್ಕೊಂಡು ಕತ್ತಿಯನ್ನ ತೋರಿಸಿ ನಾನು ನಿಮ್ಮ ಮನೆಗೆ ಕಳ್ಳತನವನ್ನ ಮಾಡೋದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ ಆ ಒಂದು ಮನೆಗೆ ಬರ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನನಗೆ ಬಸವಣ್ಣನವರ ಇನ್ನೊಂದು ವಚನ ನೆನಪಿಗೆ ಬರುತ್ತೆ. ಒಡನಿರ್ದ ಸತಿ ಎಂದು ನಚ್ಚಿದೆನಯ್ಯ, ಕೈವಿಡಿದ ಸಜ್ಜನೆ ಎಂದು ನಂಬಿದೆನಯ್ಯ, ಅಯ್ಯ ನಮ್ಮಯ್ಯನ ಕೈ ನೊಂದಿತ್ತು, ತೆಗೆದುಕೊಡ ಎಲೆ ಚಂಡಾಲಗಿತ್ತಿ, ಕಳ್ಳನ ಮನೆಗೊಬ್ಬ ಬಳುಗಲ್ಲ ಬಂದಡೆ, ಕೂಡಲ ಸಂಗಮ ದೇವನಲ್ಲದೆ ಹಾರೂ ಇಲ್ಲ. ಇಲ್ಲಿ ಚಂಡಾಲಗಿತ್ತಿ ಅಂತ ಹೇಳೋದಿಲ್ಲ, ಅದು ಬೆಂಡೋಲಗಿತ್ತಿ ಅಂತ ಹೇಳ್ತಾರೆ. ಒಮ್ಮೆ ಏನಾಗುತ್ತೆ, ಲೆಂಕರಸ ಎನ್ನುವ ಒಬ್ರು ವ್ಯಕ್ತಿ ಬಂದು ಏನ್ ಮಾಡ್ತಾರೆ, ಬಸವಣ್ಣನವರ ಮನೆಗೆ ಬರ್ತಾರೆ. ಬಸವಣ್ಣನವರ ಮನೆಗೆ ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಕಳ್ಳತನವನ್ನ ಮಾಡೋದಕ್ಕೆ ಬರ್ತಾರೆ. ನೀಲಾಂಬಿಕೆ ತಾಯಿಯವರ ಒಂದು ಓಲೆಯನ್ನ ತೆಗೆದುಕೊಳ್ತಾರೆ. ಮತ್ತೊಂದು ಓಲೆಯನ್ನ ತೆಗೆದುಕೊಳ್ಳೋದಕ್ಕೆ ಹೋದಾಗ ಅವರು ಕಿರ್ಚು ಬಿಡ್ತಾರೆ.
ಆಗ ಕಿರ್ಚಿದಾಗ ಬಸವಣ್ಣನವರು ಹೇಳ್ತಾರೆ, ನಮ್ಮ ಮನೆಗೆ ಕಳ್ಳ ಬರೋದಕ್ಕೆ ಸಾಧ್ಯ ಇಲ್ಲ. ಆ ಕಳ್ಳ ಬೇರೆ ಯಾರೂ ಅಲ್ಲ, ನಮ್ಮ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವನೇ ಕಳ್ಳನ ರೂಪದಲ್ಲಿ ಬಂದಿರೋದು. ಆದ್ರಿಂದಾಗಿ ಇನ್ನೊಂದು ಓಲೆಯನ್ನ ಬಿಚ್ಚಿಕೊಡುವಂತ ನೀಲಾಂಬಿಕಾ ತಾಯಿ ಅವರಿಗೆ ಬಸವಣ್ಣನವರು ಹೇಳ್ತಾರೆ. ಅಂದ್ರೆ ಕಳ್ಳರು ಕೂಡ ಮನೆಗೆ ಬಂದಾಗ ಅವರಿಗೆ ಅವ್ರು ಕಳ್ಳತನ ಮಾಡಿದಂತಹ ವಸ್ತುವನ್ನ ಕೊಟ್ಟಾಗ ಅವ್ರಿಗೆ ಏನ್ ಅನ್ಸುತ್ತೆ, ನಾನು ಮಾಡ್ತಿರುವ ಕೆಲಸ ತಪ್ಪು ಅನ್ನುವ ಅರಿವನ್ನ ಉಂಟು ಮಾಡುತ್ತೆ ಅಲ್ವಾ. ಈ ಅರಿವನ್ನ ಉಂಟು ಮಾಡುವುದೇ ಈ ಒಂದು ವಚನದ ಒಂದು ಭಾವ, ಒಂದು ಅರ್ಥ ಅಂತ ನಾನಾದ್ರೂ ಭಾವಿಸಿರ್ತೇನೆ. ಅಜ್ಞಾನದಲ್ಲಿರುವವರನ್ನ ಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗೋದು, ಯಾರು ಅಧರ್ಮದ ದಾರಿಯಲ್ಲಿದ್ದಾರೋ ಅವರನ್ನ ಧರ್ಮದ ದಾರಿಗೆ ಅವರನ್ನ ಪರಿವರ್ತನೆ ಮಾಡುವುದೇ ಈ ವಚನದ ಮೂಲಾಶಯ ಅಂತ ನಾನಾದ್ರೂ ತಿಳ್ಕೊಳ್ತೀನಿ. ಇನ್ನು ಮರದಿರ್ದಲ್ಲಿ ಮನೆಯ ಒಕ್ಕಡೆ ಅಂತ ಹೇಳ್ತಾರೆ. ಅಂದ್ರೆ ಅವರು ಗುಟ್ಟಾಗಿ ಹೋಗೋದಿಲ್ಲ ಮನೆಗೆ, ಏನ್ ಮಾಡ್ತಾರೆ, ಅವರಿಗೆ ಎಚ್ಚರ ಮಾಡಿ ಹೋಗ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನನಗೆ ತುರ್ಗಾಯಿ ರಾಮಣ್ಣನವರ ಒಂದು ವಚನ ನೆನಪಿಗೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಈ ತುರ್ಗಾಯಿ ರಾಮಣ್ಣನವರು ಒಮ್ಮೆ ಈ ಅನುಭವದಲ್ಲಿ ಅವರು ಮುಳುಗಿರುವಾಗ ಅವರಿಗೆ ಹಸುಗಳನ್ನ ಮೇಯಿಸ್ತಾ ಇರ್ತಾರೆ. ಆ ಹಸುಗಳೆಲ್ಲ ಏನಾಗುತ್ತೆ, ಒಬ್ಬ ಶರಣರ ರೂಪದಲ್ಲಿ ಬಂದಂತಹ ಕಳ್ಳರು ಹಸುಗಳನ್ನೆಲ್ಲ ಕರೆದುಕೊಂಡು ಹೋಗ್ಬಿಟ್ಟಿರ್ತಾರೆ. ಆಗ ಒಂದು ವಚನ ಬರುತ್ತೆ, ಆಕಳ ಕಳ್ಳರು ಕೊಂಡೊಯ್ದರೆನ್ನದಿರಿಂಬೋ ನಿಮ್ಮ ಧರ್ಮ, ಬೊಬ್ಬಿಡದಿರಿಂಬೋ ನಿಮ್ಮ ಧರ್ಮ, ಹಾಡದರಿಂಬೋ ನಿಮ್ಮ ಧರ್ಮ, ಅಲ್ಲಿ ಹುಂಬರೆ ಸಂಘ ಇಲ್ಲಿ ಹುಂಬರೆ ಸಂಘ, ಕೂಡಲ ಸಂಗಮ ದೇವ ಏಕೋ ಭಾವ ಅಂತ ಹೇಳ್ತಾರೆ. ನೋಡಿ, ಕಿರ್ಚಬೇಡಿ ನೀವು, ಈ ತರ ಇದಾಗ್ತಾ ಇದೆಯಲ್ಲ ಅಂತ ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಆ ಕರುಗಳು ಕೂಗ್ತಾ ಇದ್ದಾವೆ ತಾಯಿ ಇಲ್ಲ ಅಂತ. ಯಾರು ಹಸುಗಳನ್ನ ಕರೆದುಕೊಂಡು ಹೋಗಿದಾರೋ ಅಲ್ಲಿಗೆ ಈ ಕರುಗಳನ್ನ ಕರೆದುಕೊಂಡು ಹೋಗಿ ಆ ತಾಯಿಯ ಜೊತೆಗೆ ಹೋಗಿ ಸೇರಿಸಿ ಅಂತ ಹೇಳ್ತಾರೆ. ಅಂದ್ರೆ ಎಂತಹ ಭಾವ ಇದೆ. ನೀವು ಕೂಡ ಅದನ್ನ ಹಾಲನ್ನ ನೀವು ಕೂಡ ಸೇವಿಸ್ತೀರಿ ಅಲ್ವಾ, ಅವರು ಕೂಡ ಅದನ್ನ ಸೇವಿಸ್ಲಿ, ಪರವಾಗಿಲ್ಲ, ಕರುಗಳನ್ನು ಕರೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ಕರುಗಳು ಕೂಡ ತಾಯಿ ಹತ್ರ ಬಂದಾಗ ಕರೆದುಕೊಂಡು ಹೋಗಿರ್ತಾರಲ್ಲ ಹಸುಗಳನ್ನ, ಅವರ ಒಂದು ಮನ ಪರಿವರ್ತನೆ ಆಗಿ ಅವರು ಕೂಡ ಶರಣರಾಗಿ ರೂಪುಗೊಳ್ಳುತ್ತಾರೆ. ಇದೇ ನಮ್ಮ ಬಸವಾದಿ ಶರಣರ ಒಂದು ನಿಜವಾದ ಒಂದು ನಿಲುವು ಅಂತಾನೆ ಹೇಳ್ಬೋದು. ಯಾರು ಕೆಟ್ಟ ದಾರಿಯಲ್ಲಿ ಕೆಟ್ಟ ಒಂದು ಧರ್ಮದಲ್ಲಿ ಹೋಗ್ಬೇಕು ಅಂತ ಅನ್ಕೊಳ್ತಾರೋ ಅವರನ್ನು ಪರಿವರ್ತನೆ ಮಾಡೋದಿದೆಯಲ್ಲ, ಆ ಶಕ್ತಿ ಆ ಬಸವಾದಿ ಶರಣರಿಗೆ ಬಿಟ್ರೆ ಬೇರೆ ಯಾರಿಗೂ ಇಲ್ವೇನೋ ಅನ್ನೋ ಆ ಮಟ್ಟದಲ್ಲಿ ನಮಗೆ ಈ ವಚನಗಳು ಸಾಕ್ಷಿ ಆಗತ್ತೆ. ಇನ್ನು ಮುಂದೆ ಈ ಹೇಳ್ತಾರೆ, ಮರದಿದ್ದವರ ಹೆಬ್ಬಿಸಿ ಅವರಿಗೆ ಅವರೊಡವೆಯ ತೋರಿ, ಅವರಿಗೆ ಎಚ್ಚರ ಮಾಡಿ, ನೋಡಿ ನಿಮ್ಮ ಒಡವೆಯನ್ನ ತೆಗೆದುಕೊಂಡು ಹೋಗ್ತಿದ್ದೀನಿ, ಇದು ನಿಮ್ಮ ಒಡವೆ ಅಂತ ಹೇಳಿ ಅವರಿಗೆ ಒಡವೆಯನ್ನ ತೆಗೆದುಕೊಂಡು ಹೋಗ್ತಾರೆ. ಆ ಒಡವೆಯನ್ನ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಈ ಒಂದು ಕೊನೆಯ ಒಂದು ಲೈನ್ನಲ್ಲಿ, ಒಂದು ಸಾಲಿನಲ್ಲಿ ಹೇಳ್ತಾರೆ, ಎನ್ನೊಡವೆಯ ತಂದೆ ಮಾರಣ ವೈರಿ ಮಾರೇಶ್ವರ ಅಂತ. ಈ ಒಂದು ಸಂದರ್ಭದಲ್ಲಿ ನನಗೆ ಇನ್ನೊಂದು ಒಂದು ಕತೆ ನನಗೆ ನೆನಪಿಗೆ ಬರುತ್ತೆ. ಒಂದು ಸುಖಿ ಕುಟುಂಬ. ಆ ಸುಖಿ ಕುಟುಂಬದಲ್ಲಿ ಗಂಡ, ಹೆಂಡತಿ, ಮಗಳು ಬಹಳ ಚೆನ್ನಾಗಿ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅವರಿಗೆ ಯಾವುದೇ ರೀತಿಯ ಕಷ್ಟ ಇರೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಆ ಮನೆಯ ಯಜಮಾನನಿಗೆ ಅನಾರೋಗ್ಯದಿಂದ ಅವನು ಸಾವನ್ನ ಹಪ್ತಾನೆ. ಆ ಸಾವನ್ನ ಹಪ್ಪದಾಗ ಆ ಮನೆಯ ಹೆಂಡತಿ ಮಗಳು ಏನು ಮಾಡುವುದು, ನನಗೆ ಮುಂದೆ ನಮಗೆ ಯಾರ ಆಸರೆ ಅಂತ ಇದು ಮಾಡಿದಾಗ ಅವರ ತವರು ಮನೆಯವರು ಬರ್ತಾರೆ. ಅವರ ತವರು ಮನೆಯವರು ಬಂದು ಏನ್ ಮಾಡ್ತಾರೆ, ಇವರಿಗೆ ನಾವಿದೀವಿ, ಯೋಚನೆ ಮಾಡಬೇಡ ಅಂತ ಹೇಳಿ ಅವರಿಗೆ ಆಸರೆ ಆಗುವುದಕ್ಕೆ ಹಣ ಒಡವೆಗಳನ್ನ ಅವರಿಗೆ ಕೊಟ್ಟು ಹೋಗ್ತಾರೆ. ಹೀಗೆ ಹಣ ಒಡವೆಗಳನ್ನ ಕೊಟ್ಟು ಹೋದಂತಹ ಒಂದು ಸಂದರ್ಭದಲ್ಲಿ ಅವ್ರು ಅನ್ಕೊಳ್ತಾರೆ, ಇನ್ನು ನನ್ನ ಮಗಳ ಒಂದು ಭವಿಷ್ಯವನ್ನ ನಾನು ರೂಪಿಸಬಹುದು ಅಂತ ತಿಳಿದುಕೊಳ್ತಾರೆ. ಆದ್ರೆ ಬರೀ ಹಣ ಒಡವೆಯನ್ನ ನೆಚ್ಚಿಕೊಂಡು ಜೀವನವನ್ನ ನಡೆಸಿಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ ಅಲ್ವಾ. ಆದ್ರಿಂದಾಗಿ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕಾಯಕ ಅನ್ನೋದು ಬಹಳ ಮುಖ್ಯವಾಗತ್ತೆ. ಆ ಕಾಯಕ ಆಗಿದ್ರಿಂದ ಒಂದು ಜಮೀನಿನಲ್ಲಿ ಆ ಮನೆಯ ಯಜಮಾನಿ ಏನ್ ಮಾಡ್ತಾಳೆ, ಹೋಗಿ ಕೆಲಸವನ್ನ ಮಾಡೋದಕ್ಕೆ, ವ್ಯವಸಾಯವನ್ನ ಮಾಡೋದಕ್ಕೆ ಹೋಗ್ತಾಳೆ. ಮಗಳು ಮನೆಯಲ್ಲೇ ಇರ್ತಾಳೆ. ಇನ್ನು ಆ ಮಗಳನ್ನು ಕೂಡ ಶಾಲೆಗೆ ಸೇರಿಸ್ಬೇಕು ಅಂತ ಕಷ್ಟಪಟ್ಟು ಆ ಮಗಳನ್ನ ಶಾಲೆಗೆ ಸೇರಿಸ್ತಾರೆ. ಬೆಳಗಿನಿಂದ ಸಂಜೆವರೆಗೂ ದುಡ್ಕೊಂಡು ಮನೆಗೆ ಬಂದಾಗ ಮನೆಯ ಬಾಗಿಲಲ್ಲಿರುವಂತಹ ಒಂದು ಬೀಗವನ್ನ ಹೊಡೆದು ಮನೆಯೊಳಗಡೆ ಇರುವಂತಹ ಹಣ, ಒಡವೆ ಇವೆಲ್ಲವನ್ನ ದೋಚ್ಕೊಂಡು ಒಬ್ಬ ಕಳ್ಳ ಹೊರಟೋಗಿರ್ತಾನೆ. ಆಗ ಆ ತಾಯಿಗೆ ಬಹಳ ಆಘಾತವಾಗುತ್ತೆ. ಆ ಆಘಾತದಿಂದ ಏನ್ ಮಾಡ್ತಾಳೆ,
ಪ್ರತಿದಿನ ಆ ಒಂದು ಕೊರಗಿನಲ್ಲೇ ಅನಾರೋಗ್ಯದಿಂದ ಮತ್ತೆ ಆಕೆ ಕೂಡ ಬಳಲಕ್ಕೆ ಪ್ರಾರಂಭ ಮಾಡಿ ಆಕೆ ಕೂಡ ಮಲಗಿಬಿಡ್ತಾಳೆ. ಇನ್ನು ಉಳ್ಕೊಂಡಿರೋದು ಒಬ್ಳು ಮಗಳು. ಆ ಮಗಳಿಗೆ ಯಾರು ಹಾಸರೆ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಏನು ಮಾಡುತ್ತೆ, ಆ ಮಗು ಬಂದ್ಬಿಟ್ಟು ತನ್ನ ತವರು ಮನೆಗೆ ಹೋಗಮ್ಮ, ನೀನು ನನ್ನ ತವರು ಮನೆಯವರು ಕಾಪಾಡ್ತಾರೆ ನಿನ್ನ ಅಂತ ತವರು ಮನೆಯ ಬಾಗಿಲಿಗೆ ಹೋದಾಗ ಆ ಹುಡುಗಿ ಹೇಳುತ್ತೆ, ಈಗಾಗಲೇ ನಿಮ್ಮ ತಾಯಿಗೆ ಸಾಕಷ್ಟು ಹಣ ಒಡವೆಗಳನ್ನು ನಾವು ಈಗಾಗಲೇ ನೀಡಿದ್ದೇವೆ, ಮತ್ತೆ ಏನನ್ನು ನೀಡುವುದಕ್ಕೆ ಸಾಧ್ಯ ಇಲ್ಲ, ಹೊರಟು ಹೋಗುವಂತ ಆ ಹುಡುಗಿಯನ್ನ ವಾಪಸ್ ಕಳಿಸ್ಬಿಡ್ತಾರೆ. ಇನ್ನು ಅಕ್ಕಪಕ್ಕದ ಮನೆಯವರು ಕೂಡ ದಯಾದಾಕ್ಷಿಣ್ಯದಿಂದ 1 ದಿನ 2 ದಿನ 3 ದಿನ ಹೀಗೆ ಪ್ರತಿದಿನ ಊಟವನ್ನ ಅವರಿಗೆ ಆದಂತಹ ಸಹಾಯವನ್ನ ಮಾಡ್ತಾ ಹೋಗ್ತಾರೆ. ಆದರೆ ಇದು ನಿರಂತರವಾಗಿ ಯಾರೂ ಕೂಡ ಅವರ ಕೈ ಹಿಡಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಆಗ ಆ ತಾಯಿ ಪ್ರತಿದಿನ ಕಳ್ಳನಿಗೆ ಶಾಪವನ್ನ ಹಾಕ್ತಿರ್ತಾಳೆ. ನೀನು ನನ್ನ ಮನೆಯ ಹಣ ಒಡವೆಯನ್ನು ತೆಗೆದುಕೊಂಡು ಹೋಗಲಿಲ್ಲ ಅಂತಂದಿದ್ರೆ ಇವತ್ತು ನನಗೆ ಇಷ್ಟು ಕಷ್ಟ ಬರ್ತಿರ್ಲಿಲ್ಲ, ಇವತ್ತು ನಾನು ಅನಾರೋಗ್ಯದಿಂದ ಔಷಧಿಯನ್ನು ಕೂಡ ತೆಗೆದುಕೊಂಡು ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಆಕೆ ಕೊರಗ್ತಾ ಕೂತ್ಕೊಂಡಾಗ ಆ ಮಗು ಹಸಿವಿನಿಂದ ಬಳಲಿ ಹೊರಗಡೆ ಬಂದು ಆ ಮಗು ಏನ್ ಮಾಡುತ್ತೆ, ಕುಳಿತುಕೊಂಡು ಅಳ್ತಾ ಇರುತ್ತೆ. ಆಗ ಒಬ್ಬ ಕಳ್ಳ ಆ ಕಡೆ ಹಾಸಿ ಹೋಗ್ತಾನೆ. ನೋಡಿ, ಇಲ್ಲಿ ಒಬ್ಬ ಕಳ್ಳ ಇದ್ದಾನೆ. ಆ ಕಳ್ಳ ಎಂತವನು ಅಂತಂದ್ರೆ ಅವನು ಶ್ರೀಮಂತರ ಮನೆಗೆ ಮಾತ್ರ ಕಳ್ಳತನವನ್ನ ಮಾಡ್ತಿದ್ದ. ಬಡವರ ಮನೆಗೆ ಆಗಲಿ ಮಧ್ಯವರ್ತರ ಒಂದು ಮನೆಗೆ ಆಗಲಿ ಅವನು ಹೋಗ್ತಿರ್ಲಿಲ್ಲ. ಯಾಕೆ ಹೋಗ್ತಿರ್ಲಿಲ್ಲ ಅಂತಂದ್ರೆ ಅವರು ಸಂಪಾದನೆ ಮಾಡಿರೋದು ಅವರಿಗೆ ಸಾಕಾಗೋದಿಲ್ಲ, ಇನ್ನು ಏನು ಹಣ ಒಡವೆಯನ್ನ ಇಟ್ಟಿರ್ತಾರೆ. ಅದೇ ಶ್ರೀಮಂತರ ಮನೆಗೆ ಹೋದ್ರೆ ಸಾಕಷ್ಟು ಹಣ ಒಡವೆಗಳು ಸಿಗುತ್ತೆ. ಅವರು ಮಾಡಿಟ್ಟಿರುವಂತಹ ಒಡವೆ ಹಣದಲ್ಲಿ ನಾನು ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಬಂದ್ರೆ ಏನೂ ಆಗುವುದಿಲ್ಲ ಅಂತ ಆ ಮನೆಗೆ ಹೋಗಿ ಕಳ್ಳತನವನ್ನ ಮಾಡ್ಕೊಂಡು ಬರ್ತಾ ಇರ್ತಾನೆ. ಬರ್ತಾ ಇರಬೇಕಾದ್ರೆ ಆ ಮಗು ಅಳ್ತಾ ಇರೋದನ್ನ ನೋಡಿ ಅವನ ಮನಸ್ಸು ಕರಗುತ್ತೆ. ಅವನ ಮನಸ್ಸು ಕರಗಿ ಏನಾಗುತ್ತೆ, ಯಾಕಮ್ಮ ಅಳ್ತಿದ್ಯಾ ಅಂತ ಬಂದು ಆ ಹುಡುಗಿಯನ್ನ ಕೇಳ್ತಾನೆ. ಈ ರೀತಿ ನನಗೆ ಹೊಟ್ಟೆ ಹಸಿವಾಗ್ತಾ ಇದೆ, ನನ್ನ ತಾಯಿ ಹುಷಾರಿಲ್ಲದೆ ಮಲಗಿದ್ದಾಳೆ, ಊಟ ಕೂಡ ಇಲ್ಲ, ನಮ್ಮ ತಾಯಿಗೆ ಔಷಧಿ ಇಲ್ಲ ಅಂತ ಹೇಳ್ತಾಳೆ. ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಅವನ ಮನಸ್ಸು ತಾಯಿ ಹೃದಯದಂತೆ ಚಡಪಡಿಸುತ್ತೆ. ನಾನು ಏನಾದ್ರೂ ಸಹಾಯ ಮಾಡಬೇಕು ಅಂತ ಹೇಳಿ ಹೋಗಿ ಆ ಮಗುವಿಗೆ ಊಟವನ್ನ ತಂದು ಕೊಡ್ತಾನೆ, ಆ ತಾಯಿಗೆ ಔಷಧಿಯನ್ನ ತಂದು ಕೊಡ್ತಾನೆ. ಇದೇ ರೀತಿ ಈ ಒಬ್ಬ ಕಳ್ಳನಿಗೆ ಬಂಧು ಬಾಂಧವರು, ತಂದೆ ತಾಯಿ, ಪೋಷಕರು ಯಾರೂ ಇರೋದಿಲ್ಲ. ಆದ್ರಿಂದಾಗಿ ಈ ಹುಡುಗಿಗೆ ಪ್ರತಿದಿನ ಬಂದು ತನ್ನ ಕೈಲಾದಂತಹ ಸಹಾಯವನ್ನ ಮಾಡ್ತಿರ್ತಾನೆ. ಆ ತಾಯಿಗೆ ಔಷಧಿಯನ್ನ ತೆಗೆದುಕೊಂಡು ಬರ್ತಿರ್ತಾನೆ. ಆ ಔಷಧಿಯನ್ನ ತೆಗೆದುಕೊಂಡಾಗ ಆ ತಾಯಿ ಶುಶ್ರೂಷೆಯಿಂದ ಹೊರಗಡೆ ಬಂದು ಒಳ್ಳೆಯ ಚೇತರಿಕೆ ಆಗಿ ಆಕೆ ಗುಣಮುಖಳಾಗಿ ಅವಳು ಚೆನ್ನಾಗಾಗ್ತಾಳೆ. ಆಗ ಆ ತಾಯಿ ಒಂದು ಮಾತು ಹೇಳ್ತಾಳೆ, ನೋಡಪ್ಪ, ನೀನು ಎಂತಹ ಒಳ್ಳೆಯ ಮನುಷ್ಯ, ನೀನು ಒಳ್ಳೆಯ ಸಂಸ್ಕಾರವಂತ ಮನುಷ್ಯ. ನಾವು ಎಷ್ಟು ಜನ ಕಷ್ಟಪಡ್ತಿದ್ರು, ಅಕ್ಕಪಕ್ಕದವರು 1 ದಿನ 2 ದಿನ ಸಹಾಯ ಮಾಡಿದ್ರು, 3ನೇ ದಿನ ಯಾರೂ ನಮ್ಮ ಸಹಾಯಕ್ಕೆ ಬರಲಿಲ್ಲ. ಆದರೆ ನೀನು ಯಾರು ಎತ್ತಿದ ಮಗನೋ, ನೀನು ಪರಮಾತ್ಮನಂತೆ ಬಂದಿದೀಯಾ ಅಂತ. ಅದಕ್ಕೆ ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವರು, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ, 6 1 ಕುಡಿತೆ ಉದಕವ ನೆರವೆ, ಹಸಿದಾಗ 1 ತುತ್ತು ಹೋಗರವ ನಿಕ್ಕುವೆ, ನಾ ದೇವ ಕಾಣ ಗುಹೇಶ್ವರ ಅಂತ. ಯಾರಾದ್ರೂ ಬಾಯಾರಿಕೆ ಅಂತ ಬಂದ್ರೆ 1 ಲೋಟ ನೀರನ್ನ ಕೊಟ್ಟು ಅವರ ಬಾಯಾರಿಕೆಯನ್ನ ತಣಿಸ್ತೀನಿ. ಯಾರಾದ್ರೂ ಹಸಿವು ಅಂತ ಬಂದಾಗ ಅವರಿಗೆ 1 ತುತ್ತು ಊಟವನ್ನ ಕೊಟ್ಟು ಅವರ ಹಸಿವನ್ನ ನೀಗಿಸ್ತೀನಿ. ಹೇಳಪ್ಪ ಗುಹೇಶ್ವರ, ನಾನು ದೇವರ ನೀನು ದೇವರ ಅಂತ ದೇವರಿಗೆ ಸವಾಲನ್ನ ಒಡ್ಡುವಂತಹ ಅಲ್ಲಮ್ಮ ಪ್ರಭುದೇವರು ಆ ವಚನವನ್ನ ನಾವು ನೋಡಿದಾಗ ಈ ಒಂದು ಸಂದರ್ಭದಲ್ಲಿ ಈ ಕಳ್ಳನೇ ಅವರ ಮನೆಗೆ, ಅವರ ಕುಟುಂಬಕ್ಕೆ ದೇವರ ರೂಪದಲ್ಲಿ ಕಾಣ್ತಾನೆ. ಅಪ್ಪ, ನೀನು ದೇವರ ರೀತಿ ಕಣಪ್ಪ, ನೋಡಪ್ಪ, ನೀನು ಏನೇ ಆಗಿದ್ರು ಕೂಡ ಕಳ್ಳನಾಗಿರೋದಿಲ್ಲ ಕಣಪ್ಪ ನೀನು. ಯಾಕಂದ್ರೆ ನನ್ನ ಮನೆಗೆ ಒಬ್ಬ ಕಳ್ಳ ನನ್ನ ಇರುವಂತಹ ಹಣ ಒಡವೆಗಳನ್ನೆಲ್ಲ ದೋಚ್ಕೊಂಡು ಹೋಗಿ ಇವತ್ತು ನಮ್ಮನ್ನು ಈ ಪರಿಸ್ಥಿತಿಗೆ ತಂದು ಬಿಟ್ಟಿದ್ದಾನೆ. ಅದರಿಂದ ಪ್ರತಿದಿನ ಆ ಕಳ್ಳನಿಗೆ ನಾನು ಶಾಪವನ್ನ ಹಾಕ್ತೀನಿ ಅಂತ ಹೇಳಿದಾಗ ಈ ಒಬ್ಬ ಕಳ್ಳನ ಮನಸ್ಸು ಯಾವ ರೀತಿ ಹೃದಯ ಮುಟ್ಟುತ್ತೆ ಅಂತಂದ್ರೆ, ಕಳ್ಳ ಅಂತ ಅಂದಮೇಲೆ ನಾನು ಬಡವರ ಮನೆಗೆ ಹೋಗಿ ಕಳ್ಳತನವನ್ನ ಮಾಡಿದ್ರು ನಾನು ಕಳ್ಳ ಅಂತಾನೆ ಅನ್ನಿಸ್ಕೊಳ್ಳೋದು, ಶ್ರೀಮಂತರ ಮನೆಗೆ ಹೋಗಿ ನಾನು ಕಳ್ಳತನವನ್ನ ಮಾಡಿದ್ರು ಕೂಡ
ಕಳ್ಳ ಅಂತಾನೆ ಅನಿಸ್ಕೊಳ್ಳೋದು. ಕಳ್ಳತನ ಮಾಡುವುದು ತಪ್ಪು. ಕಳ್ಳತನ ಮಾಡಿದಾಗ ಅವರ ವಸ್ತುಗಳು, ಅವರ ಹಣ ಒಡವೆಗಳನ್ನ ಕಳೆದುಕೊಂಡಂತಹ ಮನಸ್ಸು ಎಷ್ಟು ವಿಲವಿಲ ಅಂತ ಒದ್ದಾಡುತ್ತೆ, ಅವರು ಎಷ್ಟು ಕೊರಗ್ತಾರೆ. ಆ ಒಂದು ಶಾಪ ನಮಗೆ ಬೇಡ. ಇನ್ಯಾವತ್ತೂ ನಾನು ಈ ಕಳ್ಳತನವನ್ನ ಮಾಡಬಾರ್ದು, ನನ್ನ ಮನ ಪರಿವರ್ತನೆ ಮಾಡಿಕೊಳ್ಬೇಕು ಅಂತ ಹೇಳಿ ಆ ಒಬ್ಬ ಕಳ್ಳ ಏನಾಗ್ತಾನೆ, ಮುಂದೆ ಒಳ್ಳೆಯ ಮನುಷ್ಯನಾಗ್ತಾನೆ, ಒಳ್ಳೆಯ ಪ್ರಜೆ ಆಗ್ತಾನೆ. ಉಂಡು ತಿಂದ್ರೆ ನಾವು ದುಡಿದು ನಾನು ತಿನ್ನಬೇಕು. ಯಾವಾಗಲೂ ಅದಕ್ಕೆ ದುಡಿದು ತಿಂದಾಗ ಆ ಕಾಯಕದ ಒಂದು ಫಲ ಇದೆಯಲ್ಲ, ಅದು ಮನಸ್ಸಿಗೆ ಬಹಳ ತೃಪ್ತಿಯನ್ನ, ನೆಮ್ಮದಿಯನ್ನ ಕೊಡುತ್ತೆ. ಅವನು ಎಷ್ಟು ಕಳ್ತನ ಮಾಡಿ ಅದನ್ನ ತಗೊಂಡು ಬಂದು ಬರ್ತಿರ್ತಾನೆ, ಆದ್ರೆ ಅದು ಯಾವತ್ತೂ ಅವನಿಗೆ ತೃಪ್ತಿಯನ್ನ ಕೊಟ್ಟಿರೋದಿಲ್ಲ. ಆದ್ರೆ ಒಮ್ಮೆ ಅವನು ಹೋಗಿ ದುಡಿದು ಆ ಒಂದು ಊಟವನ್ನ ಸವಿತಾನಲ್ಲ, ಆಗ ಅದರ ರುಚಿ ಇದೆಯಲ್ಲ, ಅವನಿಗೆ ಅನ್ಸುತ್ತೆ ಇಷ್ಟು ದಿನ ನಾನು ಕಳ್ಳತನ ಮಾಡಿದ್ಮಲ್ಲ, ಅದರ ಪ್ರಯೋಜನ ಏನೂ ಇಲ್ಲ, ಇನ್ನು ಮುಂದೆ ಆದ್ರೂ ಒಳ್ಳೆಯ ಮನುಷ್ಯನಾಗಬೇಕು ಅಂತ. ನೋಡಿ, ಈ ತಾಯಿ ಮಗಳಿಗೆ ಅವನು ಸಹಾಯ ಮಾಡುವ ಅಂತಹ ಒಂದು ಗುಣ ಅವನ ಜೀವನವನ್ನೇ ಪರಿವರ್ತನೆ ಮಾಡಿಬಿಡ್ತು ಅಲ್ವಾ. ಇದೇ ರೀತಿ ನಾವು ವಚನಗಳನ್ನ ಅಧ್ಯಯನ ಮಾಡ್ತಾ ಹೋದ್ರೆ ಸಾಕಷ್ಟು ಪರಿವರ್ತನೆಯನ್ನ ಹೋಗ್ಬೋದು. ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಗುಟ್ಟಾಗಿ ನಾನು ಹೋಗಿ ಕಳ್ಳತನವನ್ನ ಮಾಡೋದಿಲ್ಲ ಅಂತ. ಈಗಿನ ಒಂದು ಪ್ರಸಂಗಕ್ಕೆ ನಾವು ಇದು ಮಾಡಿದಾಗ ಎಷ್ಟೋ ಸಲಿ ನಮ್ಮ ಖಾತೆಯಲ್ಲಿರುವಂತಹ ಹಣವನ್ನ ಕದ್ದುಕೊಂಡ್ಬಿಟ್ಟಿರ್ತಾರೆ, ಹ್ಯಾಕ್ ಮಾಡಿಬಿಟ್ಟಿರ್ತಾರೆ ನಮ್ಮ ಫೋನನ್ನ. ಎಷ್ಟೋ ನಮ್ಮ ವಿಷಯಗಳನ್ನ, ನಮ್ಮ ಫೋನಲ್ಲಿರುವಂತಹ ವಿಷಯಗಳನ್ನ ಕದ್ದು ಬಿಟ್ಟಿರ್ತಾರೆ, ಎಲ್ಲ ಗುಟ್ಟಾಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ. ಇಂಥವರಿಗೆ ನಾವು ದಯಾದಾಕ್ಷಿಣ್ಯವನ್ನ ತೋರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಇಂದಿನ ಕಾಲದಲ್ಲಿ ಕಳ್ಳತನ ಮಾಡ್ತಿದ್ದವರಿಗೂ ಕೂಡ ಆ ಒಂದು ಬಸವಾದಿ ಶರಣರ ವಚನಧಾರೆ ಅವರ ಪರಿವರ್ತನೆ ಮಾಡ್ತಿತ್ತು. ಆದರೆ ಈಗಿನ ಕಾಲದಲ್ಲಿ ಇಂತಹ ಹ್ಯಾಕರ್ಸ್ಗಳನ್ನ, ಇವರನ್ನ ಪರಿವರ್ತನೆ ಮಾಡೋರು ಯಾರು ಅಂದಾಗ ಅವರಿಗೂ ಕೂಡ ಈ ವಚನ ಸಾಹಿತ್ಯದ ಕಂಪು, ವಚನ ಸಾಹಿತ್ಯದ ಜೇನು, ಅವರ ಈ ಅನುಭವದ ನುಡಿಗಳು ಅವರಿಗೆ ತಲುಪಿದ್ರೆ ನಿಜವಾಗ್ಲೂ ಅವರು ಕೂಡ ಪರಿವರ್ತನೆ ಆಗ್ತಾರೆ. ಇಲ್ಲಿ ಸಾಕಷ್ಟು ವಿಷಯಗಳನ್ನ ನಾವು ನೋಡ್ಬೋದು. ಈಗಿನ ಒಂದು ಸಂದರ್ಭದಲ್ಲಿ ಈ ಅಧಿಕಾರದ ಒಂದು ದುರುಪಯೋಗ ನಡೀತಾ ಇರೋದು, ಭ್ರಷ್ಟಾಚಾರ ನಡೀತಾ ಇರೋದು, ಮೋಸ ನಡೀತಾ ಇರೋದು, ಈ ನಂಬಿಕೆ ದ್ರೋಹ ನಡೀತಾ ಇರೋದು, ಇವೆಲ್ಲ ಒಂದು ಕತ್ತಲೆಯ ಕಳ್ಳತನ ಅಂತಾನೆ ನಾವು ಹೇಳಬಹುದು. ಯಾಕಂದ್ರೆ ಸಾಕಷ್ಟು ಭ್ರಷ್ಟಾಚಾರ ನಮ್ಮ ದೇಶದಲ್ಲಿ ನಡೀತಾ ಇದೆ. ಸಾಕಷ್ಟು ನಾವು ನೊಂದು ಹೋಗ್ತಾ ಇದ್ದೀವಿ. ಎಷ್ಟೋ ಜನ ಕಳ್ಳತನದಿಂದ ಎಷ್ಟೋ ಜನ ಬಹಳ ಕಷ್ಟವನ್ನ ಅನುಭವಿಸಿದ್ದಾರೆ ಅಲ್ವಾ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕನ್ನಡ ಮಾರಿ ತಂದೆಯವರ ವಚನ ಅವರಿಗೆ ಏನಾದ್ರೂ ಸಿಕ್ಕಿದ್ರೆ ಕಳ್ಳರಿಗೆ ಅವರು ಕೂಡ ಪರಿವರ್ತನೆ ಹೊಂದಬಹುದು ಅಂತ ನಾನಾದ್ರೂ ಭಾವಿಸಿರ್ತೇನೆ. ಈ ಅಜ್ಞಾನದಲ್ಲಿ ಮಲಗಿರುವಂತಹ ಸಮಾಜವನ್ನ ಎಬ್ಬಿಸುವಂತಹ ಈ ಶರಣರ ಜಾಗೃತಿ ಇದೆಯಲ್ಲ, ಇದು ಬಹಳ ನಿಜವಾಗ್ಲೂ ಒಂದು ವಿಸ್ಮಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಷ್ಟೆಷ್ಟು ಶರಣರು ಬಸವಾದಿ ಶರಣರ ಒಂದು ಕೃಪೆಗೆ, ಅವರ ಅನುಭವಕ್ಕೆ ಬಂದ ಮೇಲೆ ಅವರು ಎಷ್ಟು ಒಳ್ಳೆಯ ಶರಣರಾದ್ರು ಅಂತ ನಾವಾದ್ರೂ ತಿಳಿದುಕೊಳ್ಬೋದು. ನೋಡಿ, ಈ ಒಂದು ಸಂದರ್ಭದಲ್ಲಿ ಈ ಒಂದು ವಚನಗಳನ್ನ ನಾವು ಹೇಳ್ತಾ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸು ಕೂಡ ಶುದ್ಧವಾಗ್ತಾ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಕಾಯಕವೂ ಕೂಡ ನಮಗೆ ಬಹಳ ಶ್ರೇಷ್ಠತೆಯನ್ನ ಕೊಡುತ್ತೆ. ಅಂಥದ್ರಲ್ಲಿ ಒಂದು ಧರ್ಮವನ್ನ ಪಾಲನೆ ಮಾಡ್ತಿರುವಂತಹ ಕನ್ನಡ ಮಾರಿ ತಂದೆಯವರು ಮುಂದೆ ಆ ಕಳ್ಳತನ ತಪ್ಪು ಅಂತ ಭಾವಿಸಿ ಅವರು ಕೂಡ ಶಿವಶರಣರಾಗ್ತಾರೆ. ಇದೇ ಈ ಒಂದು ವಚನದ ಅರ್ಥ ಅಂತ ನಾನು ಹೇಳ್ತಾ, ಕೊನೆಯಲ್ಲಿ ನಮ್ಮ ಸಿದ್ದಯ್ಯ ಪುರಾಣಿಕರ ಒಂದು ವಚನದ ಸಾಲನ್ನ ನಾನು ನಿಮಗೆ ಹೇಳಬೇಕು ಅಂತ ಈ ಸಂದರ್ಭದಲ್ಲಿ. ಸಾಮಾನ್ಯವಾಗಿ ನಾವು ಎಷ್ಟು ವರ್ಷ ಬದುಕಿದ್ದೇವೆ ಅನ್ನೋದು ಮುಖ್ಯವಾಗೋದಿಲ್ಲ, ಬದುಕಿರುವಷ್ಟು ವರ್ಷ ಎಷ್ಟು ಕೆಲಸವನ್ನ ಮಾಡಿದ್ವಿ, ಯಾರ ಒಂದು ಒಳ್ಳೆ ಕೆಲಸ ಮಾಡಿ ನಾವು ಎಷ್ಟು ಪ್ರೀತಿಯನ್ನು ಗಳಿಸ್ಕೊಂಡ್ವಿ ಅನ್ನೋದು ಮುಖ್ಯವಾಗುತ್ತೆ. ಅದಕ್ಕೆ ಹೇಳ್ತಾರೆ, ಲೇಸೆನಿಸಿಕೊಂಡು 5 ದಿವಸ ಬದುಕಿದಡೇನು, ಲೇಸೆನಿಸಿಕೊಂಡು 4 ದಿವಸ ಬದುಕಿದಡೇನು, ಲೇಸೆನಿಸಿಕೊಂಡು 3 ದಿವಸ ಬದುಕಿದಡೇನು, ಲೇಸೆನಿಸಿಕೊಂಡು 2 ದಿವಸ ಬದುಕಿದಡೇನು, ಕೂಡಲ ಸಂಗನ ಶರಣರ ಅನುಭವದ ನೆಲೆಯಲ್ಲಿ 1 ದಿವಸ ಬದುಕಿದರೆ ಸಾಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಸಿದ್ದಯ್ಯ ಪುರಾಣಿಕರ ಒಂದು ಕವಿತೆಯನ್ನ ಹೇಳ್ತಾ ನನ್ನ ಒಂದು ಈ ವಚನ ನಿರ್ವಚನ ಕಾರ್ಯಕ್ರಮಕ್ಕೆ ನಾನು ವಿರಾಮವನ್ನು ಹೇಳ್ತೀನಿ. ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ್ಯ ಹಿಂದೆ, ಅವರಿವರೆಂಬೆನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬರುವೆನು ಭುವಿಯನ್ನು ಬೆಳಗಿ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲವೂ
ಸುತ್ತಾಡಿ ಬಂದೆ ಅಂತ ಹೇಳ್ತಾ ಸಿದ್ದಯ್ಯ ಪುರಾಣಿಕರ ವಚನದಿಂದ ಪ್ರಾರಂಭ ಮಾಡಿ ಸಿದ್ದಯ್ಯ ಪುರಾಣಿಕರ ವಚನದಿಂದ ಅಂತ್ಯ ಮಾಡುತ್ತಾ ಈ ಬಸವಾದಿ ಶರಣರ ಜ್ಞಾನ ಇದೆಯಲ್ಲ ಯಾವ ರೀತಿ ಇದೆ ಅಂದ್ರೆ ಈ ನೋಡಿ, ಬಸವಾದಿ ಶರಣರು ಯಾವುದೇ ಒಂದು ಯೂನಿವರ್ಸಿಟಿಯ ಒಂದು ಹಿಮಾಲಯ ಪರ್ವತಕ್ಕೆ ಅವರು ಏರಿಲ್ಲ, ದೊಡ್ಡ ಸಾಧನೆಯನ್ನ ಆ ರೀತಿ ಸಾಧನೆಯನ್ನ ಮಾಡಿಲ್ಲ. ಆದ್ರೆ ಅವರು ಯಾವುದೇ ಯೂನಿವರ್ಸಿಟಿಯ ಬಾಗಿಲನ್ನ ತಟ್ಟಿ ಯಾವುದೇ ಸಿಂಗಲ್ ಡಿಗ್ರಿ ಆಗಿರ್ಬೋದು, ಡಬಲ್ ಡಿಗ್ರಿಯನ್ನ ಪಡೆದುಕೊಂಡಿಲ್ಲ. ಆದರೂ ಕೂಡ ಅವು ಒಂದು ಎಷ್ಟು ಜ್ಞಾನವನ್ನ ಪಡೆದುಕೊಂಡಿದ್ದಾರೆ ಅಂತ ಅಂದ್ರೆ ಆ ಒಂದು ಪ್ರತಿ ಒಂದು ಹೂವು ಕೂಡ ಪರಮಾತ್ಮನಿಗೆ ಅರ್ಪಿತವಾಗಬೇಕಾದ್ರೆ ಅದು ತನ್ನ ರೂಪದಿಂದ ಅಲ್ಲ, ತನ್ನ ಪರಿಮಳದಿಂದ. ಅಂತಹ ಪರಿಮಳ ಭರಿತವಾದಂತಹ ಮನುಷ್ಯರು ನಾವೆಲ್ಲರೂ ಆಗಬೇಕು ಅಂತಂದ್ರೆ ಬಸವಾದಿ ಶರಣರ ವಚನ ಧಾರೆಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ವಚನವನ್ನಾದರೂ ದಿನ ನಾವು ಪಠಣ ಮಾಡುತ್ತಾ ವಚನದ ಅರ್ಥವನ್ನ ತಿಳಿದುಕೊಳ್ಳುತ್ತಾ ವಚನದ ಹರಿವನ್ನ ನಾವು ಮಾಡಿಕೊಂಡು ವಚನವನ್ನ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಬದುಕು ಸಾರ್ಥಕವಾಗುತ್ತೆ. ಅಂತಹ ಒಳ್ಳೆಯ ಬದುಕನ್ನ ನಾವೆಲ್ಲರೂ ಸವಿಬೇಕು. ಯಾಕಂದ್ರೆ ಮನುಷ್ಯ ಜನ್ಮ ಅನ್ನೋದು ನಮಗೆ ನಾಳೆ ಇನ್ನೊಂದು ಜನ್ಮದಲ್ಲಿ ಸಿಗುತ್ತೆ ಅನ್ನೋದು ಯಾವುದೇ ಒಂದು ಗ್ಯಾರಂಟಿ ನಮಗೆ ಕೊಟ್ಟಿಲ್ಲ. ಯಾಕಂದ್ರೆ ನಮ್ಮ ಶರಣರು ಯಾವಾಗ್ಲೂ ಹೇಳ್ತಾರೆ, ಸ್ವರ್ಗ ನರಕ ಯಾವುದೂ ಇಲ್ಲ, ನಾವು ಇದ್ದಾಗ್ಲೇ ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಮಾತ್ರ ಅದು ಸ್ವರ್ಗ, ಕೆಟ್ಟ ಕೆಲಸವನ್ನ ಮಾಡಿದ್ರೆ ಅದೇ ನರಕ ಅಂತ ಹೇಳ್ತಾರೆ. ದೇವಲೋಕ ಮರ್ತ್ಯ ಲೋಕವೆಂಬುದು ಬೇರಿಲ್ಲ ಕಾಣಿರು ಅಂತ ಹೇಳ್ತಾರೆ. ಸತ್ಯವ ನುಡಿವುದೇ ದೇವಲೋಕ, ಮಿಥ್ಯವ ನುಡಿವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಅಂತ ಇವತ್ತಿನ ಆನ್ಲೈನ್ ಕಾರ್ಯಕ್ರಮದಲ್ಲಿ, ವಚನೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಾರವೂ ಕೂಡ ಒಬ್ಬೊಬ್ಬ ಶರಣರಾಗಿರ್ಬೋದು, ಶರಣೆಯರಾಗಿರ್ಬೋದು, ಈ ಶರಣರ ವಿಚಾರಧಾರೆಯರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮನ ಪರಿವರ್ತನೆಯಾಗಿ ಈ ಒಂದು ನಾನು ಪರಿವರ್ತನೆ ಆಗಿದ್ದೀನಿ ಅಂತ ಒಬ್ಬರ ವ್ಯಕ್ತಿಗಳು ನಾವು ಪರಿವರ್ತನೆಯಾಗಿ ಇನ್ನೊಬ್ಬರನ್ನ ನಾವು ಪರಿವರ್ತನೆ ಮಾಡೋದಕ್ಕೆ ಹೋಗ್ತೀವಲ್ಲ, ಆಗ ಬಸವಾದಿ ಶರಣರ ನಿಲುವು ಸಾರ್ಥಕವಾಗುತ್ತೆ. ನೋಡಿ, ನಾವು ಎಷ್ಟೋ ನಮ್ಮ ತಾತ ಮುತ್ತಾತನ ಹೆಸರನ್ನ ನಾವು ಯಾರು ನೆನಪಿಟ್ಕೊಂಡಿಲ್ಲ, ಆದರೆ ಬಸವಾದಿ ಶರಣರ ಪ್ರತಿಯೊಬ್ಬರ ಹೆಸರನ್ನ ನಾವು ಇವತ್ತು ಮೆಲುಕು ಹಾಕ್ತಿದ್ದೀವಿ, ಸ್ಮರಿಸ್ತಿದ್ದೀವಿ. ಅವರ ಜ್ಞಾನವನ್ನ ಕೂಡ ನಾವು ಪಡೆದುಕೊಳ್ತಿದ್ದೀವಿ ಅಂತಂದ್ರೆ ಅವರು ಇನ್ನೂ 21ನೇ ಶತಮಾನದಲ್ಲೂ ಕೂಡ ಜೀವಂತರಾಗಿದ್ದಾರೆ ಅಂದ್ರೆ ಅವರು ಕೊಟ್ಟಿರುವಂತಹ ಆ ಒಂದು ಅಮೋಘ ಅದ್ಭುತವಾದಂತಹ ವಚನ ಸಾಹಿತ್ಯ ಈ ಸಮಾಜಕ್ಕೆ ಎಷ್ಟು ಪೂರಕವಾಗಿದೆ ಅಂದ್ರೆ ಇವತ್ತು ನಾವೆಲ್ಲರೂ ಕೂಡ ಆ ಜ್ಞಾನವನ್ನ, ಆ ಜೇನನ್ನ ಸವಿತಿದ್ದೀವಿ ಅಂದಾಗ ನಾನು ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಪಗು ಹಳಕಟ್ಟಿಯವರವರನ್ನ ನಾನು ಪ್ರತಿ ಸಲ ಎಲ್ಲೇ ಉಪನ್ಯಾಸಕ್ಕೆ ಹೋದ್ರೂ ಕೂಡ ನಾನು ವಚನ ಪಿತಾಮಹ ಆದಂತಹ ಡಾಕ್ಟರ್ ಪಗು ಹಳಕಟ್ಟಿಯವರನ್ನ ಸ್ಮರಿಸ್ತೀನಿ. ಯಾಕಂದ್ರೆ ಅವರು ಇವತ್ತು ವಚನಗಳನ್ನ ತಾಳೆಗರಿಯಲ್ಲಿರುವುದನ್ನ ಪುಸ್ತಕದ ರೂಪದಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ಇವತ್ತು ನಾವು ಯಾರು ಈ ವಚನವನ್ನ ಸವಿಯೋದಕ್ಕೆ ಆಗ್ತಿರ್ಲಿಲ್ಲ, ವಚನವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ವಚನಗಳನ್ನ ಹೇಳ್ತಾ ಹೇಳ್ತಾ ನಮ್ಮ ಭಾವ ಶುದ್ಧವಾಗುತ್ತೆ, ನಮ್ಮ ಮನೆ ಶುದ್ಧವಾಗುತ್ತೆ, ನಮ್ಮ ದೇಹ ಶುದ್ಧವಾಗುತ್ತೆ, ನಮ್ಮ ಅಂತರಂಗ ಬಹಿರಂಗ ಎಲ್ಲವೂ ಶುದ್ಧವಾಗಿ ನಾವು ಒಂದು ಸಾಕ್ಷಾತ್ ಆ ಕೂಡಲ ಸಂಗಮ ದೇವನೇ ಆಗ್ಬಿಡ್ತೀವಿ ಅಲ್ವಾ. ಅಂದ್ರೆ ಆ ಮಟ್ಟಕ್ಕೆ ನಾವು ತಲುಪ್ತೀವಿ ಅಂತಂದ್ರೆ ಆ ಮಟ್ಟಕ್ಕೆ ನಾವು ಆಧ್ಯಾತ್ಮಿಕತೆಯನ್ನ ಆ ಒಂದು ಶ್ರೇಣಿಯನ್ನು ಮುಟ್ಟೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂದ್ರೆ ಅದು ಒಂದು ಯಾವುದರಿಂದ ಸಾಧ್ಯ ಅಂದ್ರೆ ಈ ವಚನ ಸಾಹಿತ್ಯದಿಂದ ಸಾಧ್ಯ. ಅದರಿಂದಾಗಿ ಪ್ರತಿಯೊಬ್ಬರೂ ಕೂಡ ವಚನ ಸಾಹಿತ್ಯವನ್ನ ಒಪ್ಪಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಈ ವಚನ ಸಾಹಿತ್ಯದಲ್ಲಿರುವಂತಹ ಕಂಪನ್ನ ಅವರಿಗೂ ಕೂಡ ತಿಳಿಸಿಕೊಳ್ಳಿ. ಈಗಲೂ ಕೂಡ ಎಷ್ಟೋ ಜನರಿಗೆ ವಚನ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಕೆಲವರು ಯಾರು ಈ ಒಂದು ನಿಲುವಿನಲ್ಲಿ ಬಂದಿದ್ದಾರೋ, ಈ ಒಂದು ದಾರಿಯಲ್ಲಿ ಬಂದಿದ್ದಾರೋ ಅವರಿಗೆ ಮಾತ್ರ ಆ ವಚನದ ನಿಜವಾದ ಅರ್ಥ ಗೊತ್ತು. ಇಲ್ಲ ಅಂದ್ರೆ ವಚನ ಅಂದ್ರೆ ಬುಕ್ಕಲ್ಲಿ ಬರೆಯುವಂತಹ ಯಾವುದೇ ಒಂದು ಪದ್ಯ ಇರಬಹುದು ಅಥವಾ ಗದ್ಯ ಇರಬಹುದು ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಅದು ಅಲ್ಲ. ಆ ವಚನವನ್ನ ಸವಿದಾಗ ಮಾತ್ರ ಅದ್ರ ಕಂಪು ನಮಗೆ ಗೊತ್ತಾಗೋದು. ಅದರಿಂದಾಗಿ ಸಾಕಷ್ಟು ಜನರು ನೀವು ಈ ಒಂದು 30 ಜನ ಈ ಒಂದು ಆನ್ಲೈನ್ ಕಾರ್ಯಕ್ರಮದಲ್ಲಿ, ವಚನೋತ್ಸವ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಆಗಿದ್ದೀರಿ. ಬಹಳ ಚೆನ್ನಾಗಿ ನಿರೂಪಣೆಯನ್ನ ಮಾಡಿದ್ರು, ಬಹಳ ಚೆನ್ನಾಗಿ ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನ ನಡೆಸ್ಕೊಟ್ರು, ಸ್ವಾಗತವನ್ನ ಮಾಡಿದ್ರು, ಪರಿಚಯವನ್ನ ಮಾಡಿದ್ರು. ನಾನೇನು ಬಹಳ ದೊಡ್ಡ ವ್ಯಕ್ತಿ ಅಲ್ಲ, ನಾನು ಮತ್ತೆ ನಮ್ಮ ಮನೆಯವರಾದಂತಹ ವಚನ ಕುಮಾರಸ್ವಾಮಿ ಅವರು. ಯಾಕಂದ್ರೆ ನನಗೆ ಅವರು ಸಿಕ್ಕಿರ್ಲಿಲ್ಲ ಅಂದ್ರೆ ನಾನು ಈ ಮಟ್ಟಕ್ಕೆ ಕೆಲಸವನ್ನ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಯಾವತ್ತೇ ಆಗ್ಲಿ
ಸ್ತ್ರೀಯ ಹಿಂದೆ ಒಬ್ಬ ಪುರುಷ ಕೂಡ ಇರಲೇಬೇಕು. ಅದೇ ನನ್ನ ಪತಿಯಾದಂತಹ ವಚನ ಕುಮಾರಸ್ವಾಮಿ ಅವರು ನನ್ನ ಹಿಂದೆ ಇರುವುದಕ್ಕೆ, ನಾನು ಅವರ ಜೊತೆಯಲ್ಲಿ ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡುವುದಕ್ಕೆ ಆಗ್ತಾ ಇರೋದು. 11 ವರ್ಷದಿಂದ ಈ ವಚನ ಸಾಹಿತ್ಯವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲುಪಿಸುವಂತಹ ಕಾರ್ಯಕ್ರಮವನ್ನ ಇಬ್ಬರು ಜೊತೆಗೂಡಿ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಶರಣ ಬಂಧುಗಳ ಒಂದು ಸಹಾಯ, ಒಂದು ಸಹಕಾರ ಇದೆ. ನೀವು ಕೂಡ ಈ ವಚನ ಸಾಹಿತ್ಯವ ಇನ್ನೂ ಮುಂದಿನ ಒಂದು ಶತಮಾನಕ್ಕೆ ಉಳಿಬೇಕಾದ್ರೆ ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವಿದನ್ನೆಲ್ಲ ಮತ್ತೆ ನಾವು ಇನ್ನೊಂದು ಶತಮಾನದವರೆಗೆ ಮುಟ್ಟಿಸ್ಬೇಕು ಅಂದ್ರೆ ನಾವು ನಿರಂತರವಾಗಿ ಈ ವಚನ ಸಾಹಿತ್ಯದ ಆದಿಯಲ್ಲಿ ನಾವು ಕೆಲಸವನ್ನ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ 21ನೇ ಶತಮಾನದಲ್ಲಿ ಈ ಮತ್ತೆ ಮರು ಜನ್ಮವನ್ನ ಪಡ್ಕೊಂಡಿರುವಂತಹ ಈ ಒಂದು ವಚನ ಸಾಹಿತ್ಯ ನಶಿಸಿ ಹೋಗುತ್ತೆ. ಅದರಿಂದಾಗಿ ದಯಮಾಡಿ ಎಲ್ಲರೂ ಕೂಡ ವಚನ ಸಾಹಿತ್ಯವನ್ನ ಬೆಳೆಸಿ, ವಚನ ಸಾಹಿತ್ಯವನ್ನ ಉಳಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ. ಜೈ ಬಸವ, ಜೈ ಶರಣ.